ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಮಾರ್ನಿಂಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಅಂದರೆ ಸ್ವಲ್ಪ ಲೇಟಾಗಿ ಹೇಳೋದು, ಲೇಜಿನೆಸ್ ಇರುತ್ತೆ, ಮಕ್ಕಳು ಮನೇಲಿ ಇರೋದ್ರಿಂದ ಏನಾದರೂ ನಡೆಯುತ್ತೆ ಅನ್ನೋದಿರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ 8 ಗಂಟೆ ಆಗ್ತಾ ಇದೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀನಿ, ಆದರೆ ಮಕ್ಕಳು ಇದ್ದಿರೋದು ಇವಾಗಲೇ. ಸೊ ಅವರು ಸ್ನಾನಕ್ಕಿಂತ ಮುಂಚೆ ಇವತ್ತು ಹೇರ್ ಕೇರ್ ಮಾಡೋಣ ಅಂತ ಹೇಳಿ ಇಲ್ಲಿ ಲಾರಿಯಲ್ ಹೇರ್ ಸ್ಪಾ ಇದೆಯಲ್ಲ ಅದನ್ನು ತಲೆಗೆ ಹಚ್ತಾ ಇದ್ದೀನಿ. ಇಬ್ಬರು ಮಕ್ಕಳಿಗೂ ಅದನ್ನು ಹಚ್ಚಿ ಸ್ನಾನ ಮಾಡಿಸೋಣ. 8:30 ತನಕ ಬಿಸಿ ನೀರಿರುತ್ತೆ, ಆಮೇಲೆ ಇರೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆನೇ ಈ ಕೆಲಸ ಮಾಡ್ತಾ ಇದ್ದೀನಿ. ಇದರಿಂದ ಹೇರು ತುಂಬಾ ಸಾಫ್ಟ್ ಆಗಿರುತ್ತೆ. ಇವಾಗ ಏನಾಗುತ್ತೆ, ಹೊರಗಡೆ ಎಲ್ಲ ಜಾಸ್ತಿ ಗಾಡಿಯಲ್ಲೆಲ್ಲ ಹೋದಾಗ ಅಥವಾ ಇಲ್ಲಿನ ನೀರಿಗೆ ಹೇರ್ ಡ್ರೈ ಅನ್ನಿಸುತ್ತೆ. ಸೊ ಹಾಗಾಗಿ ಇದನ್ನು ಹಚ್ಚೋದ್ರಿಂದ ಹೇರ್ ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ. ಇನ್ನು ಆರ್ನಗೂ ಕೂಡ ಸ್ವಲ್ಪ ಕರ್ಲಿ ಹೇರ್ ಆಗಿರೋದ್ರಿಂದ ಸಾಫ್ಟ್ನೆಸ್ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಹಚ್ಚಿ ಅವಳಿಗೆ ಫುಲ್ ಖುಷಿ ಅನಿಸುತ್ತೆ. ತಲೆ ಬಾಚಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅವಳಿಗೂ ಕೂಡ ಇದನ್ನು ಹಚ್ಚಲಿಕ್ಕೆ ಇಷ್ಟಪಡ್ತಾಳೆ. ಸೊ ಇದನ್ನು ಹಚ್ಚಿ ಸ್ವಲ್ಪ ಬಿಸಿ ಟವಲಿಂದ ಅಥವಾ ಏನಾದರೂ ಸ್ಟೀಮ್ ಮಾಡೋದಿದ್ರೂ ಕೂಡ ಮಾಡ್ಬೋದು. ನಾನಿಲ್ಲಿ ಟವಲ್ಗೆ ಸ್ವಲ್ಪ ಬಿಸಿ ನೀರಿನಿಂದ ಹಿಂಡಿಬಿಟ್ಟು ತಲೆಗೆ ಕಟ್ಟಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ಮತ್ತೆ ಸ್ನಾನ ಮಾಡಿಸ್ತೇನೆ. ಸೊ ಸ್ನಾನ ಎಲ್ಲ ಆಯಿತು ಮಕ್ಕಳದ್ದು. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಬ್ಯುಸಿ ರುಟೀನ್ ಅಂತ ಹೇಳ್ಬೋದು. ಸೊ ವೆಜಿಟೇಬಲ್ಸ್ ಎಲ್ಲ ಸಂಡೇ ಮನೆಗೆ ಬರುತ್ತೆ ಫ್ರೆಶ್ ಆಗಿ. ನಮ್ಮದೇ ಹೋಟೆಲ್ ಇರೋದ್ರಿಂದ ಸಂಡೇ ದಿನ ನಮಗೆ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿ ಮನೆಗೆ ತಂದು ಕೊಡ್ತಾರೆ. ಸೊ ಅವಾಗ ನಾನು 1 ವೀಕಿಗೆ ಬೇಕಾಗುವಷ್ಟು ವೆಜಿಟೇಬಲ್ಸನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ, ಈಸಿಯಾಗಿ ಅಡುಗೆ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಿ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಮಕ್ಕಳು ಮನೇಲಿ ಇರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇವತ್ತು ವೆಜಿಟೇಬಲ್ ಕಟ್ಲೆಟ್ ಮಾಡೋಣ ಅಂತ ಹೇಳಿ ಕೆಲವೊಂದು ವೆಜಿಟೇಬಲ್ಸ್ ಇತ್ತು, ಅದನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಹಾಗೆ ನಾನಿಲ್ಲಿ ತರಕಾರಿನೆಲ್ಲ ಹಚ್ಚುತ್ತಾ ಇದ್ದೀನಿ. ಇನ್ನು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮಳೆ ಬರಲಿ ಚಳಿ ಇರಲಿ ಏನೇ ಇರಲಿ ನಮ್ಮ ಮದ್ವಿನ ಸ್ವಿಮ್ಮಿಂಗ್ ಮಾಡೋದು ಬಿಡೋದೇ ಇಲ್ಲ. ಹೊರಗಡೆ ನೋಡಿ ಮಳೆ ಬರ್ತಾ ಇದೆ, ಅವನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಸೊ ಕರೆದು ಹೇಳ್ತಾ ಇದ್ದೀನಿ ಬಾ ಅಂತ ಹೇಳಿ. ಇಲ್ಲಿಂದ ಕಾಣಿಸುತ್ತೆ, ನಾನು ಹೋಗೋ ಅಗತ್ಯ ಇಲ್ಲ, ಅವನೇ ಹೋಗಿ ಸ್ವಿಮ್ ಮಾಡ್ಕೊಂಡು ಬರ್ತಾನೆ. ಇನ್ನು ಈ ರೆಸಿಪಿನ ಶೇರ್ ಮಾಡ್ಬೋದಿತ್ತು ಅಂತ ಆಮೇಲೆ ಅನ್ನಿಸಿತ್ತು. ತುಂಬಾ ಟೇಸ್ಟಿಯಾಗಿ ನೀಟಾಗಿ ಬಂದಿತ್ತು, ಬಟ್ ನಾನು ಶೇರ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ಸೊ ಹಾಗೆ ನಮ್ಮ ಮನೆಗೆ ಇವತ್ತೊಂದು ಪಾರ್ಸೆಲ್ ಕೂಡ ಬಂತು. ಇದು ಬಂದು ನಮ್ಮ ಮನೆಯ ನೇಮ್ ಬೋರ್ಡು. 1 ವರ್ಷ ಆಯಿತು, ಇನ್ನೂ ನೇಮ್ ಬೋರ್ಡ್ ಹಾಕಿಲ್ಲ. ಒಮ್ಮೊಮ್ಮೆ ಹಾಗೆ ಅನಿಸುತ್ತೆ, ಈ ಚಿಕ್ಕ ಪುಟ್ಟ ಕೆಲಸ ಗೊತ್ತೇ ಆಗೋದಿಲ್ಲ, ಮಾಡಿದ್ರಾಯ್ತು ಅಂತ ಹೇಳಿ. ಸೊ ಈ ಸಾರಿ 1 ಇಯರ್ ಆಗ್ತಾ ಬಂತಲ್ವ, ಏನೇ ಆಗಲಿ ನೇಮ್ ಬೋರ್ಡ್ ಮಾಡೋಣ ಅಂತ ಹೇಳಿ ಸೊ ಆರ್ಡ್ರ್ ಕೊಟ್ಟಿದ್ದೆ. ಫೈನಲಿ ಮನೆಗೆ ಬಂತು. ಇನ್ನೇನು ಎಕ್ಸ್ಟ್ರಾ ನೇಮ್ ಏನು ಕೊಟ್ಟಿಲ್ಲ, ನಮ್ಮ ಮನೆ ನೇಮು ಮತ್ತು ಸೊ ಹಾಗೆ ನಂಬರ್ಸು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಕೊಟ್ಟಿರೋದು. ಸೊ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಸೊ ಇದಕ್ಕೆ ನಾನು 1799 ರುಪೀಸ್ ಪೇ ಮಾಡಿದ್ದೆ ಕೂಡ. ಕ್ವಾಲಿಟಿ ಚೆನ್ನಾಗಿತ್ತು, ಸೊ ಲುಕ್ ಕೂಡ ಇತ್ತು. ಸೊ ಇದನ್ನು ಇವಾಗ ಹೊರಗಡೆ ಹಾಕಬೇಕು. ಕೆಲವೊಂದು ಸಾರಿ ಈ ಸಣ್ಣ ಪುಟ್ಟ ಕೆಲಸ ಇದೆಯಲ್ಲ ತುಂಬಾ ಹೆವಿ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಬೋರ್ಡ್ ಏನೋ ತರಿಸಿದ್ದಾಯಿತು, 1 ಇಯರ್ ಆಗ್ತಾ ಬಂತು, ಆದರೂ ಕೂಡ ಇಷ್ಟು ಲೇಟ್ ಆದರೂ ಕೂಡ ಬೋರ್ಡ್ ಅಂತೂ ಬಂದಿದ್ದಾಯಿತು. ಇನ್ನು ಇದನ್ನು ಹೋಲ್ ಮಾಡಲಿಕ್ಕೆ ಮತ್ತೆ ಒಬ್ಬರನ್ನು ಕರೆಸಬೇಕು. ಈ ಸಣ್ಣ ಪುಟ್ಟ ಕೆಲಸಕ್ಕೆ ಯಾರಾದರೂ ಹೇಳಿದರೆ ಬರೋದಿಲ್ಲ, ಹೇಳಿದ ತಕ್ಷಣ ಬರೋದಿಲ್ಲ, ಇನ್ನೂ ಟೈಮ್ ಹಿಡಿಯುತ್ತೆ. ಇನ್ನು ಇದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ಇನ್ನು ಆರ್ನ ಕೂಡ ಪಕ್ಕದ ಮನೆಗೆ ಹೋಗಿದ್ಲು, ಇವಾಗ ಬಂದ್ಲು. ಅದರಲ್ಲಿ ಪಾಪ್ ಥರ ಇರುತ್ತೆ, ಅಂದರೆ ಸೌಂಡ್ ಬರುತ್ತೆ, ಅದನ್ನು ಆಟ ಆಡಿಕೊಂಡು ತುಂಬಾ ಹ್ಯಾಪಿಯಾಗಿದ್ಲು. ಮನೆಗೆ ಬಂದು ಅದರ ಮೇಲ್ಗಡೆ ಇರುವಂಥ ಪ್ಲಾಸ್ಟಿಕ್ ಕೂಡ ತೆಗೆದ್ಲು. ಈ ರೀತಿ ಕಾಣಿಸ್ತಾ ಇದೆ. ಲೈಟ್ಗೂ ಕೂಡ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ಹೇಗೋ ಕಳೀತು, ಮಕ್ಕಳೆಲ್ಲ ಸ್ಕೂಲ್ ರಜೆ ಇರುತ್ತಲ್ವ, ಮನೆಯಲ್ಲೇ ಇರ್ತಾರೆ, ಯಾವುದೇ ಟೆನ್ಷನ್ ಇರಲ್ಲ. ಮಂಡೇ ಬಂತಂದರೆ ಅಮ್ಮಂದಿರಿಗೆ ಹಾಗೆ ತುಂಬಾ ಟೆನ್ಷನ್ ಆಗುತ್ತೆ ಮಾರ್ನಿಂಗ್. ಯಾಕಂದರೆ ಹೊಸದಾಗಿ ಮಕ್ಕಳು ಕೂಡ ಲೇಸಿನೆಸ್ಸಿಂದ ಹೊರಗಡೆ ಬರಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ನಾವು ಕೂಡ ಬೇಗ ಎದ್ದು ಅವರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು, ಏನು ಮಾಡಲಿ ಅನ್ನೋದೊಂದು ಚಿಂತೆ ಒಂದು ಕಡೆ. ಆದರೆ ಸೊ ಬೇಗ ಮಾಡಿ 7 ಗಂಟೆ 7:15ಕ್ಕೆ ಬಸ್ ಕೂಡ ಬರುತ್ತೆ, ಅಷ್ಟರೊಳಗಡೆ ಅವರನ್ನು ಕೂಡ ಡ್ರಾಪ್ ಮಾಡಿ ಬರಬೇಕು. ಎಲ್ಲ ಕೆಲಸ ತಾಯಂದ್ರ ತಲೆ ಮೇಲೆ ಬರುತ್ತೆ. ಸೊ ಹಾಗೆ ಇವತ್ತು ಬೆಳಿಗ್ಗೆ ಏನು ಮಾಡಲಿ ಅಂತ ಥಿಂಕ್ ಮಾಡಿದಾಗ ನನಗೆ ನಿನ್ನೆ ಏನಾಗಿತ್ತು, ಸಂಡೇ ಆಗಿರೋದ್ರಿಂದ ಆ ಕೆಲಸ ಈ ಕೆಲಸ ಅಂತ ಹೇಳಿ ಹಿಟ್ಟನ್ನೆಲ್ಲ ಸೋಕ್ ಮಾಡಲಿಕ್ಕೆ ನೆನೆಸಿಡ್ಲಿಕ್ಕೆಲ್ಲ ನೆನಪು ಹೋಗಿತ್ತು. ಸೊ ಹಾಗಾಗಿ ಬೆಳಿಗ್ಗೆ ಇಡ್ಲಿ ದೋಸೆ ಎಲ್ಲ ಕಂಪಲ್ಸರಿ ನಮ್ಮ ಮನೆಯಲ್ಲಿ
ಇರಲೇಬೇಕು. ಹಾಗೆ ನಾನೇನು ಮಾಡಿದ್ದೆ, ಎಮರ್ಜೆನ್ಸಿಗಂತ ಹೇಳಿ ಇಡ್ಲಿ ರವೆ ಇದೆ, ಅದನ್ನು ತರಿಸಿಟ್ಕೊಂಡಿದ್ದೆ. ಅದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೊಸರನ್ನು ಹಾಕಿ ಇಡ್ಲಿ ಕೂಡ ಮಾಡ್ಬೋದು. ಆದರೆ ನನಗೆ ರಾತ್ರಿ 8 ಗಂಟೆ ಹಾಗೆ ನೆನಪಾಯಿತು, ಇವತ್ತೇನು ನಾನು ಇಡ್ಲಿಗೆ ನೆನೆಸಿಟ್ಟಿಲ್ಲ ಅಂತ ಹೇಳಿ. ಆವಾಗ ನಾನು ಸ್ವಲ್ಪ ಬಿಸಿ ನೀರಿನಲ್ಲಿ ಉದ್ದಿನ ಬೇಳೆಯನ್ನು ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿಟ್ಟಿದ್ದೆ. ಅದಕ್ಕೆ ಈ ಇಡ್ಲಿ ಮಿಕ್ಸರನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಮಾಡೋಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇಡ್ಲಿ ರವನ್ನು ತುಪ್ಪದಲ್ಲಿ ಫ್ರೈ ಮಾಡಿದ್ದಾದಮೇಲೆ ಇವಾಗ ನಾನು ಉದ್ದಿನ ಹಿಟ್ಟು ಇದೆಯಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡಲ್ಲಿಟ್ಟು ಆಮೇಲೆ ಇಡ್ಲಿ ಮಾಡ್ಕೋತೀನಿ. ಸೊ ಬೆಳಿಗ್ಗೆ ಒಂದೇ ಬಗೆಯಲ್ಲ, ಬೆಳಿಗ್ಗೆ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸು, ಅದು ಇದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಏನಾದರೂ ವೆರೈಟಿ ಮಾಡಬೇಕಾಗತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿಟ್ಟು ಮತ್ತೆ ಇನ್ನೊಂದಕ್ಕೆ ಪ್ರಿಪೇರ್ ಮಾಡ್ಕೋತೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಚಪಾತಿಗೆಲ್ಲ ಕಲಸಿಟ್ಟು ನೆಕ್ಸ್ಟ್ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ಕೋತೀನಿ. ಇನ್ನು ನಾನು ಇವಾಗ 5:30ಗೆ ಹೇಳೋದು, ಸ್ವಲ್ಪ ಬೇಗ ಇದ್ದಿದ್ದರೆ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ಬೋದಿತ್ತು. ಆಮೇಲೆ ಟೈಮ್ ಆಗ್ತಾ ಬಂತು. ಸೊ ಹಾಗಾಗಿ ಸ್ಕಿಪ್ ಕೂಡ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ತುಂಬಾ ಈಸಿಯಾಗಿ ಮಕ್ಕಳಿಗೆ ಇಷ್ಟವಾಗುತ್ತೆ. ಹಾಗಾಗಿ ಆ ರೀತಿ ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಕೂಡ. ದಿನ ಬೆಳಿಗ್ಗೆ ಅನ್ಕೋತೀನಿ ರೆಕಾರ್ಡ್ ಮಾಡಬೇಕು, ಬೆಳಗ್ಗೆ ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತಾನೆ ಇರ್ತೀವಲ್ಲ, ರೆಕಾರ್ಡ್ ಮಾಡ್ಕೋಬೇಕು, ಶೇರ್ ಮಾಡಬೇಕು ಅಂತ ಹೇಳಿ. ಬೆಳಿಗ್ಗೆ ಏಳುವಾಗಲೇ 5:30 ಆಗುತ್ತೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ನಿದ್ದೆ ತುಂಬ ಜಾಸ್ತಿ ಬರುತ್ತೆ. ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ರೆಕಾರ್ಡ್ ಮಾಡಲಿಕ್ಕೆಲ್ಲ ಲೇಜಿನೆಸ್ ಅನಿಸುತ್ತೆ. ಸೊ ಹಾಗಾಗಿ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ನಾನಾದರೆ ಟಿಫಿನ್ ಬಾಕ್ಸ್ ರೆಸಿಪಿನೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವಾಗ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಬೆಂಡೆಕಾಯಿನೆಲ್ಲ ತೆಗೆದು ವಾಶ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಇವಾಗ ಪಲ್ಯನ ಮಾಡೋದು ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಕೂಡ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ಪಲ್ಯ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಚಪಾತಿ ಮಾಡಿದರೆ ಅದನ್ನು ತುಪ್ಪದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಏನಾದರೂ ಮಸಾಲೆಗಳನ್ನೆಲ್ಲ ಹಾಕಿ ಫೋಲ್ಡ್ ಮಾಡಿ ಆ ರೀತಿ ಎಲ್ಲ ಚಪಾತಿ ಮಾಡಿದರೆ ಮೊಸರು ಜೊತೆ ಚೆನ್ನಾಗಿ ತಿಂತಾರೆ. ಈ ರೀತಿ ಪಲ್ಯ ಎಲ್ಲ ಮಾಡಿದರೆ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಮಧ್ಯೆ ಒಮ್ಮೊಮ್ಮೆ ಪಲ್ಯ ಮಾಡಿ ಹಾಕೋದು, ಯಾಕಂದರೆ ಅಲ್ಲಿ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳಿ. ಒಂದೇ ದಿನ ಫುಲ್ಲು ಕ್ಲೀನಾಗಿ ತಿನ್ಕೊಂಡು ಬರೋದಿಲ್ಲ, ಒಂದಿನ ಸ್ವಲ್ಪ ತಿಂದು, ಹಾಗಾಗಿ ಅಭ್ಯಾಸ ಆಗುತ್ತೆ ಅಂತ ಹೇಳಿ. ಇವಾಗ ನಾನು ಕಡಾಯಿಯನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ, ಅದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಜೊತೆಗೆ ನಾನಿಲ್ಲಿ ಕಪ್ಪು ಎಳ್ಳು ಮತ್ತು ಈರುಳ್ಳಿ ಬೀಜ ಅಂತ ಹೇಳ್ತಿಲ್ಲ, ಕಾಳಂಜಿ, ಅದನ್ನೆಲ್ಲ ಹಾಕ್ತೀನಿ. ಇವೆಲ್ಲ ಒಗ್ಗರಣೆಗೆ ಸಾಮಾನ್ಯವಾಗಿ ಎಲ್ಲವನ್ನ ಹಾಕ್ತೀನಿ ನಾನು. ಇದರಲ್ಲಿ ನನಗೆ ಗೊತ್ತಾಗಿರೋದೇನೆಂದರೆ, ಇವಾಗ ಒಗ್ಗರಣೆ ರುಚಿಗೆ ಮಾತ್ರ ಅಲ್ಲ, ಈ ಕಪ್ಪು ಎಳ್ಳು ಎಲ್ಲ ಹಾಕ್ತೀವಲ್ಲ ಅದರಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿರುವಂಥ ಗುಣಗಳಿವೆ. ಸೊ ಹಾಗಾಗಿ ಅದನ್ನು ಅವಾಗವಾಗ ಸ್ವಲ್ಪ ನಮ್ಮ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋದು ಎಲ್ಲ ಮಾಡ್ತಾನೆ ಇರಬೇಕು. ಜೊತೆಗೆ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಸಾಲೆಗಳನ್ನೆಲ್ಲ ಸೇರಿಸ್ಕೋಬೇಕು. ಇಲ್ಲಿ ನಾನು ಟೊಮೆಟೊವನ್ನು ಹಾಕ್ತಾ ಇಲ್ಲ, ಯಾಕಂದರೆ ಬೆಂಡೆ ಸ್ವಲ್ಪ ಲೋಳೆ ಆಗಿರುತ್ತಲ್ವ. ಸೊ ಹಾಗಾಗಿ ಮಸಾಲೆ ಬಂದು ನಾನಿಲ್ಲಿ ಅಚ್ಚಕರದ ಪೌಡರ್, ಕೊತ್ತಂಬರಿ ಪೌಡರ್, ಆ ರೀತಿ ಮಸಾಲೆಗಳನ್ನೆಲ್ಲ ಹಾಕ್ತೀನಿ. ಜೊತೆಗೆ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಉಪ್ಪು, ಹಳದಿ ಪೌಡರ್ ಜೊತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕಾಯಿ ತುರಿ ಬೇಕಾದರೆ ಹಾಕ್ಕೋಬೋದು. ಸೊ ನಾನಿಲ್ಲಿ ಯಾವುದನ್ನು ಹಾಕ್ತಾ ಇಲ್ಲ. ಇನ್ನೊಂದು ಕಡೆ ಇಡ್ಲಿ ಪಾತ್ರೆ ಕೂಡ ಇಟ್ಟು, ಸೊ ಆವಾಗಲೇ ನಾನು ಇಡ್ಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬ್ಯಾಟರ್ನ ಯಾವ ರೀತಿಯಾಗಿ ಅಂತ ಹೇಳಿದ್ದೇನೆ. ಸೊ ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಸವರಿ ಇಡ್ಲಿ ಕೂಡ ಇನ್ನೊಂದು ಕಡೆ ಮಾಡ್ಕೋತೀನಿ. ಹಾಗೆ ಈ ಕಡೆ ಬೆಂಡಿ ಕೂಡ ಒಂದು 3/4 ಅಂಶ ಬೆಂದ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೇನೆ. ಇನ್ನು ಸಣ್ಣ ಉರಿಯಲ್ಲಿ ಇದು ಡ್ರೈ ಆಗಿ ಬೇಯಬೇಕು. ಇನ್ನು ಹೊರಗಡೆ ಬಂದರೆ ವೆದರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ.
ಸೊ ಮೊದಲೇ ಶೇರ್ ಮಾಡಿದ್ದೀನಿ ಗಾರ್ಡನಿಂಗ್ ಮಾಡ್ತಾ ಇರೋದು. ಹೂ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಲಾಸ್ಟ್ ಇಯರ್ ಅದರಲ್ಲಿ ಹೂ ಹಾಕಿತ್ತು, ಮತ್ತು ಈ ವರ್ಷ ಆಗ್ತಾ ಇದೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಎಲ್ಲ ಗಿಡ ಇತ್ತು, ಅದನ್ನೆಲ್ಲ ಹಾಕಿದ್ದೆ. ಹಾಗೆ ಹೊರಗಡೆ ವೆದರ್ ಅಂತೂ ನೋಡಲಿಕ್ಕೇ ಚೆಂದ ಯಾವಾಗಲೂ ಕೂಡ ಈ ಕಡೆ. ಸೊ ಆಗಲೇ ಟೈಮ್ ಬಂದು 6:30 ಆಗ್ತಾ ಬಂತು. ಇನ್ನೂ ನನಗೆ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಮತ್ತೆ ಪಟಾಪಟ್ ಅಂತ ಅಡುಗೆನ ಮಾಡಿಬಿಟ್ಟು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದಾಯಿತು, ಹಾಗೆ ಲಂಚ್ ಬಾಕ್ಸ್ಗೆ ಚಪಾತಿ ಸಬ್ಜಿ ಕೂಡ ಮಾಡಿದ್ದಾಯಿತು. ಆದರೆ ಬೆಳಗಿನ ಬ್ರೇಕ್ಫಾಸ್ಟನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನು ಮಾಡಲಿ ಅಂತ ಥಿಂಕ್ ಮಾಡಿದಾಗ ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಹೇಳಿ ಬ್ರೆಡ್ ಇತ್ತು. ಸೊ ಗಾರ್ಲಿಕ್ಕನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೋತೀನಿ, ಈಸಿ ಆಗುತ್ತೆ ಏನಾದರೂ ಒಗ್ಗರಣೆ ಮಾಡಿದಾಗಲೆಲ್ಲ. ಸೊ ಇದನ್ನು ನಾನು ಒಂದು ಗಾಜಿನ ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನೊಂದು ಕಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಹೇಳಿ ನಿನ್ನೆ ಅಷ್ಟೇ ಬ್ರೆಡ್ಡನ್ನು ತರಿಸಿದ್ದೆ. ಸೊ ಹಾಗಾಗಿ ಬ್ರೆಡ್ಡಲ್ಲೂ ಕೂಡ ವೆರೈಟಿ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಮನೆಯಲ್ಲಿ ಇಡ್ಲಿ ಏನಾದರೂ ತಿಂದ್ಕೊಂಡು ಹೋದರೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ಗೆ ಇದೇ ರೀತಿ ಸಿಂಪಲ್ ಆಗಿರುವಂಥದ್ದು ಮಾಡಿದರೆ ಸಾಕಾಗುತ್ತೆ. ಸೊ ಹಾಗಾಗಿ ಇವಾಗ ಗಾರ್ಲಿಕ್ ಬ್ರೆಡ್ ಮಾಡ್ತಾ ಇದ್ದೀನಿ. ಮೇಲ್ಮೇಲ್ಗೆ ಇದನ್ನು ನಾನು ರೆಕಾರ್ಡ್ ಮಾಡಿದ್ದೆ. ಗಾರ್ಲಿಕ್ ಬ್ರೆಡ್ಡು ಮಕ್ಕಳಿಗೆ ಅವಾಗವಾಗ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವೀಟ್ ಎಲ್ಲ ಜಾಸ್ತಿ ತಿಂದಾಗ ಅಥವಾ ಚಾಕ್ಲೇಟ್ ಏನಾದರೂ ತಿಂದಾಗ ಹೊಟ್ಟೆ ಹುಳು ಹೆಚ್ಚಾಗುತ್ತೆ. ಸೊ ಅವಾಗ ಗಾರ್ಲಿಕ್ ತಿಂದರೆ ತುಂಬಾ ಒಳ್ಳೆಯದು. ಮಕ್ಕಳು ಗಾರ್ಲಿಕ್ಕನ್ನು ತಿಂತಾರಾ? ಇಲ್ಲ. ಸೊ ಹಾಗಾಗಿ ಈ ರೀತಿ ಬ್ರೆಡ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಬೆಣ್ಣೆ ಕರಗಬೇಕಿತ್ತು, ಹಾಗಾಗಿ ನಾನು ಒಲೆ ಮೇಲಿಟ್ಟು ಬೆಣ್ಣೆನ ಕರಗಿಸ್ಕೊಳ್ತಾ ಇದ್ದೀನಿ. ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸೈಡನ್ನು ಕಟ್ ಮಾಡಬೇಕು. ನಂತರ ಬೆಣ್ಣೆ, ಚಿಲ್ಲಿ ಫ್ಲೇಕ್ಸ್, ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡಿಕೊಂಡ್ರೆ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ. ಇನ್ನು ಹಾಲನ್ನು ಡೈರೆಕ್ಟಾಗಿ ಕುಡಿತಾರೆ ಒಮ್ಮೊಮ್ಮೆ. ಸೊ ಒಮ್ಮೊಮ್ಮೆ ಈ ರೀತಿ ಏನಾದರೂ ತಿಂಡಿ ಇದ್ದರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕೂಡ ತಿಂತಾರೆ. ಸೊ ಇವಾಗ ಹಾಲು ಜೊತೆಗೆ ಕಾರ್ನ್ ಫ್ಲೇಕ್ಸ್ ಇತ್ತು, ಅದ್ರ ಜೊತೆ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಆಗಲೇ ಟೈಮ್ ಆಗ್ತಾ ಬಂತು. ಇವಾಗ ಟಿಫಿನ್ ಬಾಕ್ಸ್ಗೆಲ್ಲ ಹಾಕಿಬಿಟ್ಟು ಎಲ್ಲವನ್ನು ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಆರ್ನ ಕೂಡ ಆ ಕಡೆ ಎದ್ಲು. ಆರ್ನ ಒಮ್ಮೊಮ್ಮೆ ಲೇಟಾಗಿ ಹೇಳ್ತಾಳೆ. ಅವಳಿಗಿರೋದು 9 ಗಂಟೆಗೆ ಸ್ಕೂಲ್ಗೆ ಹೋದ್ರಾಯಿತು, ಇವನಿಗೆ 7:15 ಒಳಗಡೆ ಹೋಗಿ ಬಿಟ್ಟು ಬರಬೇಕು. ಸೊ ಹಾಗೆ ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ. ಇವಾಗ ಅದ್ವಿನ್ ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಹೊರಗಡೆ ಅಂತೂ ತುಂಬಾ ಮಳೆ ಬರ್ತಾ ಇದೆ. ಮಕ್ಕಳನ್ನು ಸ್ಕೂಲಿಗೆ ಕಳುಹಿಸಿದ್ದೆಲ್ಲ ಆದಮೇಲೆ ಆರಾಮಾಗಿ ನಾನಿಲ್ಲಿ ಟೀ ಕುಡಿತಾ ಇದ್ದೀನಿ. ಬೆಳಗಿನ ಟೈಮ್ ಹೇಗಿರುತ್ತೆ ಅಂತ ಹೇಳಿದರೆ ಸೊ ಗೊತ್ತಾಗಲ್ಲ. ಸಣ್ಣ ಕೆಲಸ ತುಂಬಾ ಬ್ಯುಸಿಯಾಗಿರ್ತೀವಿ. ಸೊ ಫೈನಲಿ ನನ್ನ ಈ ಕೆಲಸ ಮುಗೀತು. ಸೊ ಅರ್ಲಿ ಮಾರ್ನಿಂಗ್ ಬ್ಯುಸಿ ರುಟೀನ್ ಇನ್ನೂ ತುಂಬ ಜಾಸ್ತಿನೇ ಇರುತ್ತೆ. ರೆಕಾರ್ಡ್ ಮಾಡ್ಕೊಂಡಿರೋದು ಸ್ವಲ್ಪ ಆಗಿರುತ್ತೆ ಅಷ್ಟೇ. ಸೊ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.